ಜೈಲಿನಲ್ಲಿ ಕುಸಿದು ಬಿದ್ದ ಡಿ ಬಾಸ್ ದರ್ಶನ್ ಆಸ್ಪತ್ರೆಗೆ ದಾಖಲು. ಹೌದು ಸ್ನೇಹಿತರೆ, ಒಂದು ಡಿ ಬಾಸ್ ದರ್ಶನ್ ರವರು ಜೈಲಿನಲ್ಲಿ ಕುಸಿದು ಬಿದ್ದಿದ್ದಾರಂತೆ. ಸೊ ಅಷ್ಟಕ್ಕೂ ಏನಾಯಿತು, ಒಂದು ಆಸ್ಪತ್ರೆಗೆ ದಾಖಲಾಗಿದ್ದಾರಂತೆ. ವಿಜಯಲಕ್ಷ್ಮಿ ಅವರು ಒಂದು ಓಡೋಡಿ ಬಂದಿದ್ದಾರಂತೆ. ಒಂದು ವಿಜಯಲಕ್ಷ್ಮಿ ಅವರು ಕಣ್ಣೀರನ್ನು ಹಾಕಿದ್ದಾರಂತೆ. ಅಷ್ಟಕ್ಕೂ ಏನಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇನ್ನು ಸ್ಯಾಂಡಲ್ವುಡ್ ನಟರಾದಂಥ ದರ್ಶನ್ ರವರು ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದು ಜೈಲಿನಲ್ಲಿ ಇದ್ದಾರೆ. ಅದೆಲ್ಲರಿಗೂ ತಿಳಿದಿರುವಂಥ ವಿಷಯನೇ. ಹಲವಾರು ಒಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾಯಿದ್ರು. ಹೊರಗಡೆ ಇದ್ದರೆ ಒಂದು ಹಲವಾರು ಜನರಿಗೆ ದಾನ ಧರ್ಮಗಳನ್ನು ಮಾಡ್ತಾಯಿದ್ರು, ಕೆಲವೊಂದಿಷ್ಟು ಜನರಿಗೆ ಹೆಲ್ಪ್ಗಳನ್ನು ಮಾಡ್ತಾಯಿದ್ರು. ಅಂತಹ ದರ್ಶನ್ ಇವತ್ತು ಒಳಗಡೆ ಕೊಟ್ಕೊಂಡಿದ್ದಾರೆ. ಸೊ ಯಾವುದೋ ಒಂದು ಕೋಪದ ಕೈಗೆ ಬುದ್ಧಿ ಕೊಟ್ಟು ಟೈಮ್ ಏನು ಗೊತ್ತಿಲ್ಲ. ಸೊ ಈ ರೀತಿಯಾದ ಒಂದು ಕೆಲಸವನ್ನು ದುರ್ಘಟನೆ ನಡೆದೋಯ್ತು. ಆದರೆ ಬೇಕಂತ ಏನೂ ಮಾಡಿಲ್ಲ, ಏನೋ ಒಂದು ಟೈಮ್ಗೆ ಆಗೋಯ್ತು. ಒಂದು ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟರು. ಇರಲಿ, ಇದೆಲ್ಲ ಆಗೋದು ಸಹಜ. ಆದರೆ ಈಗ ಮುಂದಿನ ಜೀವನದಲ್ಲಿ ಅವರು ಚೆನ್ನಾಗಿರಬೇಕು ಅಂತಕ್ಕಂಥದ್ದು ಒಂದು ಆಸೆ ಆಗಿತ್ತು. ಯಾಕಪ್ಪ ಅಂತಂದರೆ ಒಬ್ಬ ಮನುಷ್ಯ ಎಷ್ಟೇ ಒಂದು ಸಮಾಜ ಕಾರ್ಯಗಳನ್ನು ಮಾಡಲಿ, ಏನೇ ಮಾಡಲಿ, ಆದರೆ ಒಂದು ಸಮಾಜ ಗುರುತಿಸೋದು ಏನಪ್ಪಾ ಅಂತಂದರೆ ಅವನ ಸಣ್ಣ ಒಂದು ವಿಚಾರವನ್ನು, ಅವನು ಸಣ್ಣ ಮಾಡಿರೋ ತಪ್ಪನ್ನೇ ಒಂದು ಎತ್ತಿ ಹಿಡಿತೆ ಸಮಾಜ. ಸೊ ಅಂತಹ ಸಮಾಜದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಸೊ ಈಗ ದರ್ಶನ್ ರವರು ಹೊರಗಡೆ ಇದ್ದರೆ ಎಷ್ಟೋ ಒಂದು ಕೆಲವೊಂದಿಷ್ಟು ಜನರ ಬಾಳಿಗೆ ಒಂದು ಆಸರೆ ಆಗ್ತಾ ಇದ್ರು. ಇಂತಹ ದರ್ಶನ್ ರವರು ಈಗ ಒಳಗಡೆ ಇದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಳಗಿದ್ದಾರೆ. ಸೊ ಈಗ ದರ್ಶನ್ ರವರಿಗೆ ಏನಾಯಿತು, ಒಂದು ಮೂರ್ಛೆ ತಪ್ಪಿ ಹೋಗಿ ಬಿದ್ದಿದ್ದಾರಂತೆ, ಆಸ್ಪತ್ರೆಗೆ ದಾಖಲಾಗಿದ್ದಾರಂತೆ ಅಂತಕ್ಕಂಥ ಸುದ್ದಿಗಳು ಬರ್ತಾ ಇವೆ. ಸೊ ಇದ್ರ ಬಗ್ಗೆ ಏನಾಯಿತು ದರ್ಶನ್ ರವರಿಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ ಡಿ ಬಾಸ್ ದರ್ಶನ್. ಸೊ ಇವರು ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಒಳಗಿದ್ದಾರೆ. ಇನ್ನು ನ್ಯಾಯಾಧೀಶರ ಮುಂದೆ ಮೊನ್ನೆ ತಾನೇ ಒಂದು ಕೋರ್ಟ್ನಲ್ಲಿ ಒಂದು ಆರ್ಡರ್ ಕೂಡ ಆಯಿತು. ಏನಪ್ಪ ಅಂತಂದರೆ ಒಂದು ದರ್ಶನ್ ರವರನ್ನ ಬೇಲ್ ಕೊಡಿಸ್ಲಿಕ್ಕೆ, ಅವರನ್ನು ಹೊರಗಡೆ ತರೋಕ್ಕೆ ತುಂಬಾ ಒಂದು ಲಾಯರ್ ಅವರು ಪ್ರಯತ್ನ ಮಾಡಿದ್ರು. ಆದರೆ ಒಂದು ಕೋರ್ಟ್ನ ತೀರ್ಪಿನ ಪ್ರಕಾರ ಇಲ್ಲ, ಇನ್ನು 1 ವರ್ಷಗಳ ಕಾಲ ದರ್ಶನ್ ರವರಿಗೆ ಯಾವುದೇ ಬೇಲ್ ಸಿಗೋದಿಲ್ಲ. ಹಲವಾರು ಬಾರಿ ಬೇಲ್ಗೆ ಅಪ್ಲೈ ಮಾಡಿ, ಸೊ ಒಂದು ಕೋರ್ಟಿನ ಟೈಮನ್ನು ಹಾಳು ಮಾಡಬೇಡಿ, ದಯವಿಟ್ಟು ಈ ಒಂದು ವಿಚಾರವನ್ನು, ಈ ದರ್ಶನ್ ರವರ ಕೇಸನ್ನು 1 ವರ್ಷದೊಳಗಡೆ ಕೋರ್ಟ್ನಲ್ಲಿ ಮುಗಿಸಬೇಕು ಅನ್ನೋ ಒಂದು ಮಾಹಿತಿಯನ್ನು ಒಂದು ಕೋರ್ಟ್, ನಮ್ಮ ಕನ್ನಡ ಇಂಡಸ್ಟ್ರಿಯ ಒಂದು ದರ್ಶನ್ ರವರ ಬಗ್ಗೆ ಒಂದು ಕೋರ್ಟ್ ಹೇಳಿಬಿಟ್ಟಿದೆ. ಇನ್ನು ನೋಡಬೇಕಪ್ಪ ಅಂತಂದರೆ ದರ್ಶನ್ ಅಭಿಮಾನಿಗಳಾಗಿರ್ಬೋದು, ಹಾಗೆ ದರ್ಶನ್ ಆಗಿರ್ಬೋದು, ದರ್ಶನ್ ಫ್ಯಾಮಿಲಿ ಆಗಿರ್ಬೋದು, ತುಂಬ ಒಂದು ಸಂಕಟವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲ, ಈ ರೀತಿ ಆಗ್ಬಿಡ್ತಲ್ಲಪ್ಪ, ಇನ್ನು 1 ವರ್ಷಗಳ ಕಾಲ ದರ್ಶನ್ ರವರು ಒಳಗಡೆ ಇರಬೇಕು. ಯಾಕಪ್ಪ ಅಂತಂದರೆ ಈಗಾಗಲೇ ಅವರಿಗೆ ಬೆನ್ನು ನೋವು, ಸೊಂಟ ನೋವು ತುಂಬಾ ಕಾಣಿಸ್ಕೊಳ್ತಾ ಇದೆ. ಇನ್ನು ದರ್ಶನ್ ರವರು ತುಂಬಾ ಒಂದು ಭಾವುಕರಾಗಿ ಒಂದು ಮಾತುಗಳನ್ನು ಕೂಡ ಆಡಿದ್ದಾರೆ. ಇಲ್ಲ, ನಾನೇನು ಬದುಕೋಲ್ಲ, ಇಲ್ಲೇ ನಾನು ಸತ್ತೋಗ್ಬಿಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ನನಗೆ ಒಂದಿಷ್ಟು ವಿಷಯವನ್ನು ಕೊಡಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಇಂತಹ ಮಾತುಗಳನ್ನ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಅವರು ನಂದಿದ್ದಾರೆ ಅಂತಕ್ಕಂಥದ್ದನ್ನು. ಸೊ ಆದಷ್ಟು ಬೇಗ ಹೊರಬರಲಿ ಅಂತಕ್ಕಂಥದ್ದು ಎಲ್ಲರ ಆಸೆ ಕೂಡ ಆಗಿತ್ತು. ಈಗ ಒಂದು ದರ್ಶನ್ ರವರು ಒಂದು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಸೊ ಯಾಕೆ ಬಿದ್ದಿದ್ದಾರೆ ಅಂತಕ್ಕಂಥದ್ದನ್ನು ನೋಡಬೇಕಪ್ಪ ಅಂತಂದರೆ, ದರ್ಶನ್ ರವರು ಸರಿಯಾಗಿ ಒಂದು ಜೈಲಿನಲ್ಲಿ ಊಟವನ್ನು ಕೂಡ ಮಾಡ್ತಾ ಇಲ್ವಂತೆ, ಸರಿಯಾಗಿ ನಿದ್ದೆಯನ್ನು ಕೂಡ ಮಾಡ್ತಾ ಇಲ್ವಂತೆ, ಯಾವಾಗಲೂ ಒಂದು ಯೋಚನೆಯನ್ನು ಮಾಡ್ಕೊಂಡು ಕೂತಿರ್ತಾರಂತೆ. ಸೊ ಅದಕ್ಕಾಗಿಯೇ ದರ್ಶನ್ ರವರು ಊಟ ಮಾಡದ ಕಾರಣ ಒಂದು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರಂತೆ. ಸೊ ಆಸ್ಪತ್ರೆಗೆ ದಾಖಲಿಸಿದ ನಂತರ ಸೊ ಏನೂ ಆಗಿಲ್ವಂತೆ, ಅವರಿಗೆ ಒಂದು ಒಳ್ಳೆಯ ಏನೂ ಇಲ್ಲಂತೆ, ಒಂದು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರಂತೆ. ಸೊ ಅದಕ್ಕೆ ಈ ಒಂದು ವಿಡಿಯೋ ಆಗಿರ್ಬೋದು, ಈ ಒಂದು ಮಾಹಿತಿ ಎಲ್ಲೂ ಕೂಡ ಇನ್ನೂ ಕೂಡ ವೈರಲ್ ಆಗಿಲ್ಲ. ಯಾಕಪ್ಪ ಅಂತಂದರೆ ಈ ಒಂದು ಮಾಹಿತಿ ಬಗ್ಗೆ ಎಲ್ಲೂ ಕೂಡ ಸರಿಯಾಗಿ ಒಂದು ವೈರಲನ್ನು ಮಾಡಿಲ್ಲ. ಯಾಕೆ ಅಂದರೆ ಈಗಿನ ಸೋಷಿಯಲ್ ಮೀಡಿಯಾಗಳು ತುಂಬಾ ಒಂದು ವೈರಲನ್ನು ಮಾಡ್ತವೆ. ಅದಕ್ಕಾಗಿ ಇದನ್ನು ಎಲ್ಲೂ ಕೂಡ ಸರಿಯಾಗಿ ವೈರಲ್ ಮಾಡಲಿವಂತೆ. ಸದ್ಯ ಇನ್ನೂ ಕೂಡ ಆದಷ್ಟು ಬೇಗ ಈ ಮಾಹಿತಿ ವೈರಲ್ ಆಗ್ಬೋದು. ಇದ್ರ ಬಗ್ಗೆ ನಿಮಗೆ ಏನಿಸ್ತೆ ಅನ್ನೋದನ್ನು ಕಮೆಂಟ್ ಮಾಡಿ.